ಕಾವೇರಿ ಕಿಚ್ಚಿನ ಮಧ್ಯೆ ರೈತರಿಗೆ ಕೊಂಚ ನಿರಾಳ ಆಗಿರುವಂತದ್ದು ಉತ್ತಮ ಮಳೆಗೆ ರಾಜ್ಯದ ಜಲಾಶಯಗಳಿಗೆ ಈಗ ಜೀವ ಕಳೆ ಬಂದಂತಾಗಿದೆ. ಮಂಡ್ಯದ ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಹೆಚ್ಚಿದೆ. ಕಾವೇರಿ ಕಿಚ್ಚಿನ ಮಧ್ಯೆ ಕರ್ನಾಟಕದಲ್ಲಿ ಉಂಟಾದಂತಹ ಕಾವೇರಿ ಕಿಚ್ಚಿನ ಮಧ್ಯೆ ರೈತರಿಗೆ ಈಗ ಕೊಂಚ ನಿರಾಳ ಉಸಿರು ಬಿಡ್ತಾ ಇದ್ದಾರೆ ಅನ್ನದಾತರು. ಉತ್ತಮ ಮಳೆಗೆ ರಾಜ್ಯದ ಜಲಾಶಯಗಳಿಗೆ ಈಗ ಜೀವ ಕಳೆ ಬಂದಂತಾಗಿದೆ. ಮಂಡ್ಯದ ಕೆಆರ್ಎಸ್ ಡ್ಯಾಮ್ ಇದೆಯಲ್ಲ, ಒಳಹರಿವು ಹೆಚ್ಚಾಗ್ತಲೇ ಇದೆ. ಮಳೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ರಾಜ್ಯದಲ್ಲಿ, ಹಾಗಾಗಿ ಕಾವೇರಿ ವಿವಾದದಿಂದ ಸಿಎಂ ಡಿಕೆ ಶಿವಕುಮಾರ್ ಪಾರಾಗ್ತಾರಾ ಅನ್ನುವಂತಹ ಪ್ರಶ್ನೆ. 22,000ಕ್ಕೂ ಹೆಚ್ಚು ಕ್ಯೂಸೆಕ್ ಒಳಹರಿವು ಈಗ ಏರಿಕೆಯಾಗಿದೆ ಕೆಆರ್ಎಸ್ ಡ್ಯಾಂಗೆ. ಮತ್ತೊಂದು ಕಡೆಗೆ 100 ಅಡಿ ತಲುಪಿದೆ ಡ್ಯಾಂನ ನೀರಿನ ಮಟ್ಟ. ಇಷ್ಟು ದಿನ ಜಲಾಶಯದ ನೀರಿನ ಮಟ್ಟ ಬಹಳಷ್ಟು ಕಡಿಮೆ ಹೋಗ್ತಾ ಇತ್ತು, ಅದರಲ್ಲಿ ಕೆಆರ್ಎಸ್ ಕೂಡ ಒಂದು. ಈಗ 100 ಅಡಿ ಡ್ಯಾಂನ ನೀರಿನ ಮಟ್ಟ ಹೆಚ್ಚಾಗಿದೆ. ಮತ್ತೊಂದು ಕಡೆಗೆ 22,000ಕ್ಕೂ ಹೆಚ್ಚು ಕ್ಯೂಸೆಕ್ ಒಳಹರಿವು ಅಂದ್ರೆ ನದಿಯಿಂದ ಕೆಆರ್ಎಸ್ ಡ್ಯಾಂಗೆ ಬಿಡ್ಲಾಗ್ತಾ ಇದೆ. ಹಾಗಾಗಿ ಎಲ್ಲಾ ರೈತರಾಗಿರ್ಬೋದು, ಅನ್ನದಾತರು, ಸಾಮಾಜಿಕ ಹೋರಾಟಗಾರರು ಕೊಂಚ ನಿರಾಸೆಯನ್ನ ಏನ್ ಪಡ್ಕೊಂಡಿದ್ರು, ಇವಾಗ ಒಂದ್ ಸ್ವಲ್ಪ ಉಸಿರು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಾವೇರಿ ಕಿಚ್ಚಿನ ಮಧ್ಯೆ ಈಗ ರೈತರಿಗೆ ಕೊಂಚ ನಿರಾಳ ಉಂಟಾಗಿದೆ. ಉಸಿರಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನೀರಿಲ್ಲ ಅಂದ್ರೆ ನಮ್ ಕತೆ ಏನು, ನೀರಿಲ್ಲ ಅಂತಂದ್ರೆ ಬದುಕೋದು ಹೆಂಗೆ, ಜಾನುವಾರುಗಳಿದೆ, ಮನೇಲಿ ಜನರು ಇರ್ತಾರೆ, ಸೊ ವೃದ್ಧರು, ಮಕ್ಕಳು ಹೆಂಗಪ್ಪ ಜೀವನ ನಡೆಸೋದು ಅಂತ ಹೇಳಿ ಬಹಳಷ್ಟು ಜನ ಕಂಗಾಲಾಗಿದ್ರು. ಈ ಒಂದು ಮೈಸೂರು ಭಾಗದಾಗಿರ್ಬೋದು, ಹಾಗೆ ಮೈಸೂರಿಂದ ಬೆಂಗಳೂರುವರೆಗೆ ಎಲ್ಲರೂ ಕೂಡ ಕುಡಿಯೋದು ಕಾವೇರಿ ನೀರು. ಸೊ ಕಾವೇರಿ ನೀರೇ ಇಲ್ಲ ಅಂತ ಅಂದಾಗ ಬಹುಶಃ ಎಲ್ರಿಗೂ ಕೂಡ ಆ ಒಂದು ಬೇಜಾರಾಗಿರ್ಬೋದು, ಜೊತೆಗೆ ಗೊಂದಲ ಉಂಟಾಗೋದು ಸರ್ವೇ ಸಾಮಾನ್ಯ. ಈಗ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ಜಲಾಶಯಗಳಿಗೆ ಜೀವ ಕಳೆ ಬರ್ತಾ ಇದೆ. ಹಂಗಂಗೆ ಸ್ವಲ್ಪ ನೀರು ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಾಗಿ ಒಳಹರಿವು ಸೇರ್ತಾ ಇದೆ. ಹಾಗಾಗಿ ಮತ್ತೊಂದು ಕಡೆಗೆ ಈಗ ಕಾವೇರಿ ವಿವಾದ ಕೂಡ ನಡೀತಾ ಇದೆಯಲ್ಲ, ಈ ವಿವಾದದಿಂದ ಡಿಕೆ ಶಿವಕುಮಾರ್ ಅವರು ಪಾರಾಗ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಯಾಕಂತಂದ್ರೆ ಜಲಾಶಯದಲ್ಲಿ ನೀರಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕೆಆರ್ಎಸ್ ಡ್ಯಾಮ್ ಬಳಿ ಹೋಗಿ ಪ್ರತಿಭಟಿಸ್ತಾ ಇದ್ರು. ಈಗ ಹಂಗೆ ನೀರು ಸ್ವಲ್ಪ ಹೆಚ್ಚಾಗಿ ಬರ್ತಿರೋದ್ರಿಂದ 22,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. ಮತ್ತೆ 10 ಅಡಿ ನೀರು ಹೆಚ್ಚಾಗಿದೆಯಲ್ಲ, ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಂಟಿರುವಂತಹ ಒಂದು ಕಳಂಕ ದೂರವಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸದ್ಯ ಎಲ್ಲರೂ ಕೂಡ ಮೈಸೂರು ಭಾಗದಲ್ಲಿ ಈ ಒಳಹರಿವು ನೀರು ಹೆಚ್ಚಾಗ್ತಾ ಇರೋದ್ರಿಂದ, ಹಾಗೆ ನೀರಿನ ಮಟ್ಟ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಒಂದು ರೀತಿಯಲ್ಲಿ ಎಲ್ಲಾ ರೈತರು ಕೂಡ ಖುಷಿಯಾಗಿರುವಂಥದ್ದು. ಇಸಿ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಪ್ರಶಾಂತ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಶಾಂತ್, ಗಮನಿಸ್ತಾ ಇದೀವಿ ಕಾವೇರಿ ಕಿಚ್ಚು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇತ್ತು. ಇದರ ಮಧ್ಯೆ ಈಗ ಜಲಧಾರೆ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ಕಾವೇರಿ ಜಲಾಶಯಕ್ಕೂ ಕೂಡ ನೀರಿನ ಮಟ್ಟ ಹಂಗೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಜೀವ ಕಳೆ ಬಂದಂತಾಗಿದೆ. ಹೇಗಿದೆ ಪರಿಸ್ಥಿತಿ ಸದ್ಯ? ಅಲ್ಲಿನ ಜನರ ಕಿಚ್ಚಾಗಿರ್ಬೋದು, ಜೊತೆಗೆ ಕಾವೇರಿ ಕಿಚ್ಚು ತಣ್ಣಗಾಗಿದೆಯಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಹೌದು ವಿದ್ಯಾ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಮ್ ಕೂಡ ಒಳ ಹರಿವಿನ ಪ್ರಮಾಣ ಹೆಚ್ಚಾಗ್ತಿರುವಂತದ್ದು. ಅಂದ್ರೆ ಪ್ರತಿನಿತ್ಯ ಕೂಡ 22,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಆ ಡ್ಯಾಮ್ ನ ಪ್ರಸ್ತುತ ನೀರಿನ ಒಂದು ಅಡಿ ಏನಾದ್ರೂ ಏರಿಕೆ ಕಮ್ಮಿ ಇರುವಂತದ್ದು. ಅಂದ್ರೆ ಕಳೆದ 2 ದಿನಗಳಲ್ಲಿ 92 ಅಡಿ ಇದ್ದಂತಹ ನೀರು ಇದೀಗ 97 ಅಡಿಗೆ ಏರಿಕೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಮಂಡ್ಯ ಜಿಲ್ಲೆಯ ರೈತರು ಮತ್ತೆ ರಾಜ್ಯದ ರೈತರಿಗೂ ಕೂಡ ಒಂದಷ್ಟು ಮಂದಹಾಸ ಅಂದ್ರೆ ಸಂತಸ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಜೊತೆಗೆ ಏನು ಕಳೆದ 2-3 ದಿನಗಳಿಂದಲೂ ಕೂಡ ಕಾವೇರಿಯ ಕಿಚ್ಚು ಮಂಡ್ಯದಲ್ಲಿ ಆಗ್ತಾ ಇತ್ತು. ಅಂತಂದ್ರೆ ಕಾವೇರಿ ಹೋರಾಟಗಳು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ಮತ್ತೆ ಕಿಚ್ಚು ಆಕ್ರೋಶವನ್ನು ಕೂಡ ವ್ಯಕ್ತವಾಗ್ತಾ ಇತ್ತು. ಅದಕ್ಕೆ ಒಂದಷ್ಟು ಆ ನೀರಿನ ಪ್ರಮಾಣ ಹೆಚ್ಚಾಗಿ ಇರೋದ್ರಿಂದ ಬರ್ತಾ ಇರೋದ್ರಿಂದ ಒಂದಷ್ಟು ರೈತರಲ್ಲೂ ಕೂಡ ಒಂದು ಖುಷಿಯಾಗಿ ಆ ಹೋರಾಟಗಳು ಕೂಡ ಒಂದಷ್ಟು ಕಮ್ಮಿ ಆಗ್ತಿರುವಂತದ್ದು. ಅಂತ ಅಂದ್ರೆ ಇವಾಗ್ಲೇ 92 ಅಡಿ ಏರಿಕೆ ಆಗಿರುವಂತಹ ಡ್ಯಾಮ್ ನಲ್ಲಿ ಏನು
ಇನ್ನ ಒಂದು ವಾರ ಅಂತಂದ್ರೆ ಇನ್ನ ಕೆಲವೇ ದಿನಗಳಲ್ಲಿ ಕೂಡ ಡ್ಯಾಮ್ ಭರ್ತಿ ಆಗುವಂತ ಸಾಧ್ಯತೆ ಕೂಡ ಇರುವಂತದಂತಾರೆ. ವ್ಯಾಪಕ ಮಳೆ ಇನ್ನು ಮುಂದುವರೆದ್ರೆ, ಇದೇ ರೀತಿ ಮಳೆ ಕೂಡ ಮುಂದುವರೆದ್ರೆ ಈ ಡ್ಯಾಮ್ ಭರ್ತಿ ಆಗೋದ್ರಲ್ಲಿ ಯಾವುದೇ ಅಂತಂದ್ರೆ ಡ್ಯಾಮ್ ಭರ್ತಿ ಆಗುತ್ತೆ. ಬಟ್ ಜೊತೆಗೆ ಏನು ಡಿ.ಕೆ. ಶಿವಕುಮಾರ್ ಅವರು CWMA ಆದೇಶವನ್ನ ಪಾಲನೆ ಮಾಡಬೇಕು, ಮೇಲ್ಮೇಲೆ ಸಲ್ಲಿಸಬೇಕು, ಮತ್ತೆ ತಮಿಳ್ನಾಡು ಈ ಕಡೆಗೆ ತಮಿಳ್ನಾಡು ಕೂಡ ನೀರ್ ಬಿಡ್ಬೇಕು ಅಂತ ಅನ್ಕೊಂಡಿದ್ರು. ಆ ಸಂಕಷ್ಟದ ಪರಿಸ್ಥಿತಿ ಕೂಡ ಎಲ್ಲ ಒಂದ್ ಕಡೆ ನಿವಾರಣೆ ಆಗಿರುವಂತದ್ದು. ಅಂತಂದ್ರೆ ಡ್ಯಾಮ್ಗೆ ಹೆಚ್ಚಿನ ನೀರು ಹರಿದು ಬರ್ತಾ ಇರೋದ್ರಿಂದ ತಮಿಳ್ನಾಡಿಗೆ ಅಂದ್ರೆ ಕಬಿನಿ ಡ್ಯಾಮ್ ದಿಂದ ತಮಿಳ್ನಾಡಿಗೂ ಕೂಡ ನೀರು ಅಂದ್ರೆ 20,000 TMC ಅಷ್ಟು ನೀರು ಕೂಡ ಹೋಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಡಿ.ಕೆ. ಅವರಿಗೆ ಒಂದು ರಿಲೀಫ್ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ಡಿ.ಕೆ. ಅವರು ಏನು CWMA ಆದೇಶ ಬಂದ ತಕ್ಷಣವೇ ನಾವು ತಮಿಳ್ನಾಡಿಗೆ ಯಾವುದೇ ಕಾರಣಕ್ಕೂ ನೀರ್ ಬಿಡಲ್ಲ, ಮೇಲ್ಮನವಿ ಸಲ್ಲಿಸ್ತೇವೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಕಾವೇರಿಯ ಕಿಚ್ಚು ಮುಂದುವರೆದಿರುವಂತದ್ದು. ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ರಸ್ತೆಗಿಳಿದು ಹೋರಾಟವನ್ನು ಕೂಡ ಮಾಡ್ತಿರುವಂತದ್ದು. ಅಂತಂದ್ರೆ ಏನು ಶಿವಕುಮಾರ್ ಅವರು ಡಿ.ಕೆ. ಶಿವಕುಮಾರ್ ಅವರು ನಾವು ತಮಿಳ್ನಾಡಿಗೆ ಯಾವುದೇ ಕಾರಣಕ್ಕೂ ನೀರ್ ಬಿಡಲ್ಲ ಅಂತ ಹೇಳಿದ್ರು. ಆದ್ರೆ ಮಂಡ್ಯ ಭಾಗದಲ್ಲಿ ಮಳೆ ಆಗದ ಕಾರಣದಿಂದ ರೈತರ ಬೆಳೆಗಳು ಕೂಡ ಒಣಗಿರುವಂತದ್ದು. ನಮ್ಮ ಬೆಳೆಗೆ ನೀರಿಲ್ಲ, ಜೊತೆಗೆ ಕೆರೆ ಕಟ್ಟೆಗಳು ತುಂಬಿಲ್ಲ. ಈಗಾಗಲೇ ಡ್ಯಾಮ್ಗೆ ಒಳ ಹರಿವು ಕೂಡ ಹೆಚ್ಚಾಗಿರುವಂತದ್ದು. ಈ ನಿಟ್ಟಿನಲ್ಲಿ ನಮ್ಮ ಕೆರೆ ಕಟ್ಟೆಗಳು ತುಂಬಿಸ್ಬೇಕು, ಮತ್ತೆ ನಾಲೆಗಳಿಗೆ ನೀರ್ ಬಿಡ್ಬೇಕು, ರೈತರು ಬೆಳೆದಿರುವಂತಹ ಬೆಳೆಗಳನ್ನ ಉಳಿಸ್ಬೇಕು, ಜೊತೆಗೆ ಹೊಸ ಬೆಳೆ ಹಾಕ್ಲಿಕ್ಕೆ ಕೂಡ ಸೂಚನೆಯನ್ನ ಕೊಡ್ಬೇಕು ಅಂತ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಕಬಿನಿ ಡ್ಯಾಮ್ ಇಂದ 20,000 ಕ್ಯೂಸೆಕ್ ನೀರನ್ನ ಏನ್ ತಮಿಳ್ನಾಡಿಗೆ ಬಿಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ರೈತರ ಒಂದು ಕಣ್ಣೀರು ಒರೆಸುವಂತಹ ರಾಜ್ಯ ಸರ್ಕಾರ ಇವಾಗ ತಮಿಳ್ನಾಡು ಓಲೈಕೆಗೂ ಕೂಡ ಮುಂದಾಗಿರುವಂತದ್ದು ಅನ್ನೋ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೆದ್ದಾರಿಯನ್ನು ತಡೆದು ಒಂದು ಏನು ಒಣಗಿದ ಕಬ್ಗಳನ್ನ ಇಟ್ಕೊಂಡು ಏನು ನಮ್ಮ ರೈತರಿಗೆ CM ಡಿ.ಕೆ. ಶಿವಕುಮಾರ್ ಅವರು ಏನು ಕೊಣಕೆಯನ್ನ ಹಾಕ್ತಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ನಮ್ಮ KRS ಡ್ಯಾಮ್ ನಲ್ಲೂ ಕೂಡ ಪ್ರಸ್ತುತವಾಗಿ ಏನು ಗರಿಷ್ಠ ನೀರಿನ ಮಟ್ಟ 49 TMC ಸಂಗ್ರಹ ಇರುವಂತದ್ದು, ಜೊತೆಗೆ 20 TMC ಈಗಾಗಲೇ ಸಂಗ್ರಹವಾಗಿರುವಂತದ್ದು. ಈ ನೀರನ್ನ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಬಳಸ್ಕೊಳ್ಳುತ್ತೆ, ಮತ್ತೆ ನಮ್ಮ ರೈತರಿಗೆ ಈಗಾಗಲೇ ಯಾವ ರೀತಿಯಾದಂತ ರಕ್ಷಣೆ ಮಾಡುತ್ತೆ, ಮತ್ತು ಬರ ಪರಿಹಾರವನ್ನ ಘೋಷಣೆ ಮಾಡುತ್ತಾ ಕೂಡ ಕಾಯ್ಬೇಕಾಗಿದೆ. ಜೊತೆಗೆ ಈಗಾಗಲೇ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕೂಡ CM ಕರೆದಿರುವಂತದ್ದು. ಆ ಸರ್ವ ಪಕ್ಷಗಳ ಸಭೆಯಲ್ಲಿ ಏನು ನಮ್ಮ ರೈತರ ಪರವಾಗಿ, ಕನ್ನಡಿಗರ ಪರವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಯಾವುದೇ ಕಾರಣಕ್ಕೂ ತಮಿಳ್ನಾಡು ಪರ ನಿರ್ಧಾರ ತಗೋಬಾರ್ದನ್ನು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗಿರೋದ್ರಿಂದ ಒಂದಷ್ಟು ನೀರು ಕೂಡ ಹರಿದು ಬರ್ತಾ ಇರುವಂತದ್ದು. ಇದು ಎಲ್ಲೋ ಒಂದು ಕಡೆ ರೈತರಿಗೆ ಸಂತಸವನ್ನು ಕೂಡ ತಂದ್ಕೊಟ್ಟಿದೆ ಅನ್ಬೋದು ವಿದ್ಯಾ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇದ್ವಿ ಕಾವೇರಿ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಈಗ ತಾನೇ ಕಾವೇರಿ ಮತ್ತೆ ಜೀವಕಳಿಯನ್ನು ವಾಪಸ್ ಪಡ್ಕೊಳ್ತಾ ಇದೆ. ಯಾಕಂತಂದ್ರೆ ಆ ಕಡೆಯ ಪ್ರದೇಶದಲ್ಲಿ ಮಳೆ ಕೂಡ ಈಗೀಗ ಹೆಚ್ಚಾಗಿ ಸುರಿತಾ ಇರೋದ್ರಿಂದ ಆಲ್ರೆಡಿ ಈಗ 10 ಅಡಿ ನೀರು ಹೆಚ್ಚಾಗಿದೆ. ಜೊತೆಗೆ 22,000 ಕ್ಯೂಸೆಕ್ ಒಳ ಹರಿವು ಅಂದ್ರೆ KRS ಡ್ಯಾಮ್ಗೆ ಹೆಚ್ಚಾಗಿರೋದ್ರಿಂದ ಅಲ್ಲಿನ ಸದ್ಯ ರೈತರ ಮುಖದಲ್ಲೂ ಕೂಡ ಮಂದಹಾಸ ಮೂಡಿರುವಂಥದ್ದು. ಸೊ ನಿನ್ನೆ ಮೊನ್ನೆ ಎಲ್ಲ ಬಹಳಷ್ಟು ಮಂಡ್ಯದ ರೈತರು, ಅನ್ನದಾತರು, ಸಾಮಾಜಿಕ ಹೋರಾಟಗಾರರು, ಬಿಜೆಪಿ ನಾಯಕರು ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಪ್ರತಿಭಟಿಸ್ತಾ ಇದ್ರು. KRS ನಲ್ಲೇ ನೀರಿಲ್ಲ ಅಂಥದ್ರಲ್ಲಿ ನೀವು ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ತಮಿಳ್ನಾಡಿಗೆ ಬಿಡಿ ಅಂದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ರಕ್ತ ಕೊಟ್ಟೆವು ನೀರು ಬಿಡೆವು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟಿಸ್ತಾ ಇದ್ರು. ಹಾಗಿದ್ರೆ ಸದ್ಯ ಈಗಿನ ಇರುವಂತಹ ಗರಿಷ್ಠ ನೀರಿನ ಸಂಗ್ರಹ ಸಾಮರ್ಥ್ಯ ಇರುವಂತದ್ದು 49.452 TMC ನೀರು ಸಂಗ್ರಹ ಇದೆ. ಪ್ರಸ್ತುತ ನೀರಿನ ಸಂಗ್ರಹ ಇರೋದು 20.477 TMC ನೀರು ಈಗ ಸಂಗ್ರಹ ಆಗಿರುವಂತದ್ದು. ಸೊ ಮಂಡ್ಯ ಜಿಲ್ಲೆ ಆ ಕಡೆ ಶ್ರೀರಂಗಪಟ್ಟಣ ಭಾಗದಲ್ಲಿ ಈಗೀಗ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ 10 ಅಡಿ ನೀರು ಹೆಚ್ಚಾಗಿದೆ ಎಂಬ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಕೊಡ್ತಾ ಇದ್ರು. ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಪ್ರಸ್ತುತ ವರದಿ.